ಫ್ರೆಂಡ್ಸ್, ನಿಮ್ಮ ಮೊಬೈಲ್ನಲ್ಲಿ ಎಡಿಟ್ ಮಾಡುವಾಗ ಮತ್ತೆ ವಿಡಿಯೋ ಸೇವ್ ಮಾಡುವಾಗ ಮತ್ತೆ ಫೋಟೋ ಸೇವ್ ಮಾಡುವಾಗ ಆಡ್ಸ್ ಬಂದು ನಿಮ್ಗೆ ಬಹಳ ಟೆನ್ಷನ್ ಕೊಡ್ತಾ ಇದೆಯಾ? ಅದಕ್ಕೆ ಇವತ್ತು ಈ ವಿಡಿಯೋದಲ್ಲಿ ಒಂದು ಸೊಲ್ಯೂಷನ್ ಹುಡುಕೊಂಡ್ ಬಂದಿದ್ದೀನಿ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ನೀವು ಆಲ್ಮೋಸ್ಟ್ ಆಲ್ ಜಿಯೋ ಹಾಟ್‌ಸ್ಟಾರ್ ನಲ್ಲೂ ಕೂಡ ಆಡ್ಸ್ ಬರಲಾರ್ದಾಗೆ ಒಂದು ಟ್ರಿಕ್ ತಗೊಂಡ್ ಬಂದಿದ್ದೀನಿ. ಹಂಗಾಗಿ ಈ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಬನ್ನಿ, ಯಾವ ತರ ಆ ಟ್ರಿಕ್, ಯಾವ ತರ ಏನ್ ಆನ್ ಮಾಡ್ಕೋಬೇಕು, ಏನ್ ಆಫ್ ಮಾಡ್ಕೋಬೇಕು ಅಂತಂದು ಸ್ಟಾರ್ಟ್ ಮಾಡುವ. ನಿಮ್ ಫೋನ್ ನಲ್ಲಿ ಸೆಟ್ಟಿಂಗ್ಸ್ ನ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ನಿಮ್ಗೆ ಆಲ್ಮೋಸ್ಟ್ ನಿಮ್ ಫೋನ್ ನಲ್ಲಿ ಬರುತ್ತೆ. ಈ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ DNSA ಅಂತಂದು ಸರ್ಚ್ ಮಾಡಿ. ಸರ್ಚ್ ಮಾಡಿದಾದ್ಮೇಲೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಅದು ಫಸ್ಟ್ ಫೇವರೇಟ್ DNSA ಅಂತಂದು ಇದೆ ಅಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಅಲ್ಲ ಇವಾಗ ಏನ್ ನೀವು ಸರ್ಚ್ ಇದನ್ನ ಆನ್ ಮಾಡ್ಕೊಳಕ್ ಬಂದಿರ್ತೀರ ಅಲ್ರಿ, ಆಪ್ ಇರುತ್ತೆ ಮೇಲ್ಗಡೆ. ಈ ತರ ಆಪ್ ಇರುತ್ತೆ, ಇಲ್ಲ ಆಟೋಮೆಟಿಕ್ ಇರುತ್ತೆ. ಅದನ್ನ ನೀವು ಯಾವ ತರ ಇಟ್ಕೋಬೇಕಂದ್ರೆ ಕೆಳಗಡೆ ಫೇವರೇಟ್ DNSA ಅಂತ ಒಂದು ಇದೆಲ್ಲ, ಇದನ್ನ ನೀವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ್ ಮಾತ್ರ ಅಲ್ಲ, ಕೆಳಗಡೆ ಇದೆ ನೋಡಿ ಕಸ್ಟಮ್ ನೇಮ್ ಅಂತಂದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನೇನು ಇಲ್ಲಿ ಒಂದು ಅಂದ್ರೆ ನೇಮ್ ಇದು ಕಾಣ್ತಾ ಇದೆಯಲ್ಲ, ಇದನ್ನ ನೀವು ನಿಮ್ಮ ಫೋನ್ ನಲ್ಲಿ ಕೂಡ ಹಾಕ್ಲೇಬೇಕು ಕಡ್ಡಾಯವಾಗಿ. ಇದನ್ನ ಹಾಕಿದ್ರ ಮಾತ್ರ ನೀವು ಆಡ್ಸ್ ನಿಮ್ಮ ಮೊಬೈಲ್ ನಲ್ಲಿ ಬರುವುದಿಲ್ಲ. ಇದನ್ನ ನೀವು ಹಾಕಿದಾದ್ಮೇಲೆ ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ಮುಗೀತು. ಆಡ್ಸ್ ಬರೋಕೆ ಚಾನ್ಸೇ ಇಲ್ಲ ನಿಮ್ಮ ಮೊಬೈಲ್ ನಲ್ಲಿ. ನೀವು ಆರಾಮಾಗಿ ಎಡಿಟ್ ಮಾಡುವಾಗ ಆಡ್ಸ್ ಬರದ ಹಾಗೇನೆ ನೀವು ಆರಾಮಾಗಿ ವಿಡಿಯೋನ ಎಡಿಟ್ ಮಾಡಬಹುದು. ನಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಮೂವಿಗಳನ್ನ ನೀವು ನೋಡ್ಬೋದು. ಅದು ಆಡ್ಸ್ ಇರ್ಲಾರ್ದೇನೆ. ಆಡ್ಸ್ ಆಲ್ಮೋಸ್ಟ್ ಅಲ್ಲಿ ಇವಾಗ ನೀವು ಏನಾದ್ರು ಅಂದ್ರೆ ಮ್ಯಾಚ್ ನೋಡ್ತಾ ಇದ್ರೆ, ವರ್ಲ್ಡ್ ಕಪ್ ನಡೀತಾ ಇದೆ, ಅದರಲ್ಲಿ ನೀವು ಏನಾದ್ರೂ ಫುಲ್ ಇಂಟ್ರೆಸ್ಟ್ ನೋಡ್ತಾ ಇರ್ತೀರ, ಮತ್ತೆ ಮೂವಿ ಆಗಿರ್ಬೋದು, ಫುಲ್ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇರ್ತೀರ. ಅಡ್ವರ್ಟೈಸ್ಮೆಂಟ್ ಆಡ್ಸ್ ಹಾಕ್ಬಿಡ್ತಾರೆ. ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ಟೈಮ್ಗೆ ಹಾಕ್ಬಿಡ್ತಾರೆ ಆಡ್ಸ್. ಆ ತರ ಆಡ್ಸ್ ಹಾಕ್ಬಾರ್ದು ಅಂತ ಒಂದು ಈ ಸೆಟ್ಟಿಂಗ್ಸ್ ನ ಹೇಳ್ಕೊಟ್ಟಿದ್ದೀನಿ. ನಿಮಗೇನಾದ್ರೂ ಇದು ಇಷ್ಟ ಆಗಿದ್ರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ ಹೋಗ್ಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಂತ ಹೇಳುವ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರು ನೋಡಿದ್ರೆ ಎಲ್ಲರಿಗೂ ಕೂಡ